10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಭಾಗ್ಯಶಿಲ್ಪಿಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ನಾವೀಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವ್ಯಕ್ತಿಚಿತ್ರವನ್ನು ಗಮನಿಸಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ದಿವಾನರಾಗಿದ್ದುಕೊಂಡು ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡುತ್ತಾ ತಮ್ಮ ಪ್ರೌಢಿಮೆಯನ್ನು, ತಮ್ಮ ಚಿಂತನೆಯನ್ನು, ತಮ್ಮ ಆಲೋಚನೆಯನ್ನು ಸೇರಿಸಿಕೊಂಡು ಅವರ ಯೋಜನೆಯನ್ನು ಇನ್ನಷ್ಟು ಫಲಪ್ರದವನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಸರಿ ವಿದ್ಯಾರ್ಥಿಗಳೇ, ಈಗ ಪಾಠಭಾಗವನ್ನು ಓದುತ್ತೇನೆ, ನೀವೆಲ್ಲ ಗಮನಿಸಿ. ಸರ್ ಎಂ ವಿಶ್ವೇಶ್ವರಯ್ಯ: ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲೂರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ವಿದ್ಯಾರ್ಥಿಗಳೇ, ಕನ್ನಡ ನಾಡು ಕಂಡಂತಹ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯ ವ್ಯಕ್ತಿಚಿತ್ರವನ್ನು ಗಮನಿಸ್ತಾ ಇದ್ದೇವೆ. ವ್ಯಕ್ತಿಚಿತ್ರ ಅಂತ ಹೇಳಿದ ಕೂಡಲೇ ಒಂದಷ್ಟು ಮಾಹಿತಿಯನ್ನು ಈ ತರಗತಿಯಲ್ಲಿ ನಿಮಗೆ ನೀಡಲಿಕ್ಕಿದ್ದೇನೆ. ಈಗಾಗಲೇ 8ನೇ ತರಗತಿಯಲ್ಲಿ DVG ಅವರ ವ್ಯಕ್ತಿಚಿತ್ರವನ್ನು ನೋಡಿದ್ದೀರಿ. 9ನೇ ತರಗತಿಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ವ್ಯಕ್ತಿಚಿತ್ರವನ್ನು ಗಮನಿಸಿದ್ದೀರಿ. ಅದೇ ರೀತಿ ಈ ಪಾಠದಲ್ಲಿ ಇಬ್ಬರು ವ್ಯಕ್ತಿಗಳ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ, ಇಬ್ಬರು ವ್ಯಕ್ತಿಗಳ ವ್ಯಕ್ತಿಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳೇ, ಆರಂಭದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಬರೆದಂತಹ ವಿವರಣೆ, ಬರೆದಂತಹ ರೀತಿ ಅದು ಒಂದು ರೀತಿಯಾದರೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಬರೆದಂತಹ ಲೇಖನ ಇನ್ನೊಂದು ರೀತಿಯದಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಹೇಳ್ತಾ ಇದ್ದ ಹಾಗೆ ನೇರವಾಗಿ ಅವರ ಹುಟ್ಟು, ಬಾಲ್ಯ ಜೀವನ, ಪಡೆದ ಶಿಕ್ಷಣ, ನಂತರ ಅವರ
ಕೊಡುಗೆಗಳು ಸಾಧನೆಗಳನ್ನು ನೇರವಾಗಿ ಬರಿತಾ ಹೋದರೆ, ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಭಾಗದಲ್ಲಿ ಆರಂಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ಉಲ್ಲೇಖಿಸ್ತಾ ಆ ರೀತಿಯಾಗಿ ಆ ವ್ಯಕ್ತಿಯ ಪರಿಚಯವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಡಿ ವಿ ಜಿ ಅವರ ವ್ಯಕ್ತಿ ಚಿತ್ರದಲ್ಲೂ ಕೂಡ ಇದೇ ಮಾದರಿಯನ್ನು ಅನುಸರಿಸಲಾಗಿತ್ತು. ಅದೇ ರೀತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ವ್ಯಕ್ತಿ ಚಿತ್ರದಲ್ಲಿಯೂ ಕೂಡ ಇದೇ ಮಾದರಿಯನ್ನು ಅನುಸರಿಸಲಾಗಿತ್ತು. ವಿದ್ಯಾರ್ಥಿಗಳೇ, ಒಬ್ಬ ಸಾಧಕರ ವ್ಯಕ್ತಿ ಚಿತ್ರವನ್ನು ರಚಿಸುವಾಗ, ಒಬ್ಬ ಸಾಧಕರ ಬಗ್ಗೆ ಸಾಧನೆಗಳನ್ನು ಹೇಳ್ತಾ ಹೋಗುವ ಸಂದರ್ಭದಲ್ಲಿ ಈ ಎರಡು ಮಾದರಿಗಳನ್ನು ಅನುಸರಿಸಬಹುದು. ನೀವು ಕೂಡ ಇಂಥದ್ದೇ ಮಾದರಿಯ ವ್ಯಕ್ತಿ ಚಿತ್ರಗಳನ್ನು ರಚಿಸುವ ಕಡೆ ಗಮನವನ್ನು ಹರಿಸಬೇಕು. ರಚಿಸುವ ಸಂದರ್ಭದಲ್ಲಿ ಈ ಎರಡು ಅಂಶಗಳನ್ನು ಗಮನಿಸಬೇಕು. ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹೇಳ್ತಾ ಇರುವಂಥ ಮಾತು. ಅವರು ಭಾರತೀಯರಾಗಿದ್ದುಕೊಂಡು ಭಾರತೀಯರ ಸಮಸ್ಯೆಯನ್ನು ಅರಿತುಕೊಂಡು ಅವರು ಹೇಳ್ತಾ ಇದ್ದಾರೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಇಲ್ಲಿ ತಾವು ಅಂದರೆ ಯಾರು? ತಾವು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳ್ತಾ ಇರೋದ್ರಿಂದ ಸರ್ ಎಂ ವಿಶ್ವೇಶ್ವರಯ್ಯನವರು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಮಾತು ಕಡಿಮೆ, ದುಡಿಮೆ ಹೆಚ್ಚು. ಕಡಿಮೆ ಮಾತಾಡಬೇಕು, ಏನು ನಾವು ಮಾತಾಡ್ತೇವೋ ಅದನ್ನು ನಮ್ಮ ಕೆಲಸದಲ್ಲಿ ತೋರಿಸಿಕೊಡಬೇಕು ಅನ್ನುವಂತಹ ಮಾತದು. ಅದನ್ನು ನಾವು ತಮ್ಮಿಂದ ಕಲಿಯೋಣ. ವಿಶ್ವೇಶ್ವರಯ್ಯನವರಿಂದ ಕಲಿಯಬೇಕಾದಂತಹ ವಿಚಾರಗಳು ಬಹಳಷ್ಟಿದೆ. ಅದರಲ್ಲಿ ಒಂದು ವಿಚಾರವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಡಿಮೆ ಮಾತಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು ಅನ್ನುವುದನ್ನು ಯಾವಾಗ ಹೇಳಿದರು, ಎಲ್ಲಿ ಹೇಳಿದರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಶತಮಾನೋತ್ಸವ, ಶತಕ ಅಂದರೆ ಎಷ್ಟು? 100. ವಿದ್ಯಾರ್ಥಿಗಳೇ ಗಮನಿಸಬೇಕು, ವಿಶ್ವೇಶ್ವರಯ್ಯನವರು 102 ವರ್ಷಗಳ ಕಾಲ ಬಾಳಿದರು. ವಿಶ್ವೇಶ್ವರಯ್ಯನವರು 102 ವರ್ಷ ಬದುಕಿದ್ರು. ಬೆಂಗಳೂರಿನಲ್ಲಿ ಅವರ 100ನೆಯ ಜನ್ಮದಿನವನ್ನು, ಶತಮಾನೋತ್ಸವ ಅಂದರೆ 100ನೆಯ ಜನ್ಮದಿನ, ಅದನ್ನು ದೊಡ್ಡ ಸಮಾರಂಭದ ರೀತಿಯಲ್ಲಿ ಆಚರಣೆ ಮಾಡಿದರು. ಅದಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವರು ಆ ಸಮಾರಂಭದಲ್ಲಿ ಮಾತಾಡ್ತಾ ಈ ಮಾತುಗಳನ್ನು ಹೇಳಿದ್ದು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಯಾವುದೇ ಒಂದು ಯೋಜನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಎಷ್ಟೇ ಖರ್ಚಾದರೂ ಅದನ್ನು ಮುಗಿಸುವವರೆಗೆ ವಿರಮಿಸ್ತಾ ಇರಲಿಲ್ಲ ವಿಶ್ವೇಶ್ವರಯ್ಯನವರು. ಮತ್ತು ಪ್ರತಿ ಕೆಲಸವೂ ಕೂಡ ಯೋಜನಾಬದ್ಧ, ಒಂದು ಸಮರ್ಥವಾದಂಥ ವ್ಯವಸ್ಥಿತವಾದಂಥ ಯೋಜನೆಯನ್ನು ಹಾಕಿಕೊಂಡು ಅದಕ್ಕೆ ಎಷ್ಟು ಜನ ಬೇಕು, ಎಷ್ಟು ಖರ್ಚು ಬರ್ತದೆ ಎಂಬಿತ್ಯಾದಿಯನ್ನೆಲ್ಲ ಮೊದಲೇ ನಿರ್ಧಾರ ಮಾಡಿಕೊಂಡು ಆನಂತರ ಅದರ ಕಾರ್ಯರೂಪಕ್ಕೆ ಇಳಿತಾ ಇದ್ದರು. ಮುಂದೆ ನೋಡಿ, ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ವಿಶ್ವೇಶ್ವರಯ್ಯನವರ ತಂದೆಯ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ವಿಶ್ವೇಶ್ವರಯ್ಯನವರು ತಮ್ಮ 15ನೇ ವಯಸ್ಸಿಗೆ ತಂದೆಯನ್ನು ಕಳ್ಕೊಳ್ತಾರೆ. ಅವರ ತಂದೆಯೂ ಕೂಡ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡುಂ ಅಗ್ರಹಾರಕ್ಕೆ ಸೇರಿದವರು.
ವಿಶ್ವೇಶ್ವರಯ್ಯನವರು ಮೂಲತಃ ಕನ್ನಡಿಗರಲ್ಲ, ಅವರು ಆಂಧ್ರ ಪ್ರದೇಶದವರು. ಅವರ ಹಿರಿಯರು, ಅವರ ಪೂರ್ವಜರು ಯಾವುದೋ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮೋಕ್ಷಗೊಂಡಂ ಅನ್ನುವಂಥ ಊರಿನಿಂದ ಕರ್ನಾಟಕದ ಚಿಕ್ಕಬಳ್ಳಾಪುರಕ್ಕೆ ವಲಸೆ ಬರ್ತಾರೆ, ಇಲ್ಲಿ ಬಂದು ನೆಲೆಸ್ತಾರೆ. ವಿಶ್ವೇಶ್ವರಯ್ಯನವರು ಮಾತ್ರ ಹುಟ್ಟಿದ್ದು, ಬೆಳೆದದ್ದು, ಸಾಧನೆ ಮಾಡಿದ್ದು ಅದೆಲ್ಲವೂ ಕೂಡ ಕರ್ನಾಟಕದಲ್ಲಿ. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪವಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ತಾಯಿ ಜನನಿ ತಾನೇ ಮೊದಲ ಗುರು. ತಾಯಿಗೆ ಶಿಕ್ಷಣದ ಬಗ್ಗೆ ಒಲವಿದ್ದರೆ, ತನ್ನ ಮಕ್ಕಳ ಶಿಕ್ಷಣದ ಬಗ್ಗೆ ತಾಯಿಗೆ ತುಂಬ ಗಂಭೀರವಾದ ಚಿಂತನೆ ಇದ್ದರೆ, ಆ ಮನೆಯಲ್ಲಿರುವಂಥ ಮಕ್ಕಳೆಲ್ಲರೂ ಉತ್ತಮ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೆಣ್ಣೊಂದು ಕಲಿತರೆ ಮನೆ ಬೆಳಗ್ತದೆ ಅನ್ನುವಂಥ ಮಾತಿದೆ. ಹಾಗಾಗಿ ಆ ಆಸಕ್ತಿ ವೆಂಕಟಲಕ್ಷ್ಮಮ್ಮ, ವಿಶ್ವೇಶ್ವರಯ್ಯನವರ ತಾಯಿಯವರಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇತ್ತು, ಶಿಕ್ಷಣದ ಶಕ್ತಿ ಏನು ಅನ್ನುವುದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರು ತಮ್ಮ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದರು. ಅದಕ್ಕಾಗಿ ಮುದ್ದೇನಹಳ್ಳಿ, ಅಲ್ಲಿ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಇರಲಿಲ್ಲ, ಬೇಕಾದಷ್ಟು ವ್ಯವಸ್ಥೆಗಳಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ಹಳ್ಳಿಯಿಂದ ಪಟ್ಟಣಕ್ಕೆ, ಚಿಕ್ಕಬಳ್ಳಾಪುರ, ಬೆಂಗಳೂರಿನಿಂದ ಸ್ವಲ್ಪವೇ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಮನೆಯನ್ನು ಸ್ಥಳಾಂತರಿಸಿದರು. ಮನೆಯನ್ನು ಸ್ಥಳಾಂತರಿಸಿದ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಮಕ್ಕಳು ಓದಿ ಒಳ್ಳೆಯ ವಿದ್ಯಾವಂತರಾಗಬೇಕು, ದೊಡ್ಡ ಸಾಧಕರಾಗಬೇಕು ಅನ್ನುವಂತಹ ಮನೋಭಾವದಿಂದಾಗಿ ಖರ್ಚು ಹೆಚ್ಚಾದರೂ ಪರವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹಳ್ಳಿಯಿಂದ ಮನೆಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದು ಸೇರ್ತಾರೆ. ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸ್ತಾರೆ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ, ಅವರ ತಾಯಿಯ ಸಹೋದರ, ಹೆಸರು ಎಚ್ ರಾಮಯ್ಯ ಅಂಥೇಳಿ. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು, ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಪ್ರೌಢಶಿಕ್ಷಣಕ್ಕಾಗಿ 60 ಮೈಲಿಗಳಷ್ಟು ದೂರ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಪ್ರೌಢಶಿಕ್ಷಣವನ್ನು ಅವರು ಪಡೀತಾರೆ. ಬೆಂಗಳೂರಿಗೆ ಹೋಗಿ ಪ್ರೌಢಶಿಕ್ಷಣ ಪಡಿಬೇಕಾದರೆ ಅದಕ್ಕೆ ಸಹಾಯವನ್ನು ಮಾಡಿದವರು, ಅವರಿಗೆ ಮಾರ್ಗದರ್ಶನವನ್ನು ಮಾಡಿದವರು ಅವರ ಸೋದರ ಮಾವನಾದಂಥ ಎಚ್ ರಾಮಯ್ಯ. ಹಾಗಾಗಿ ವಿಶ್ವೇಶ್ವರಯ್ಯನವರ ಬೆಳವಣಿಗೆಯಲ್ಲಿ, ವಿಶ್ವೇಶ್ವರಯ್ಯನವರ ಸಾಧನೆಯಲ್ಲಿ ಅವರ ತಾಯಿಯ ಪಾತ್ರದಷ್ಟೇ ಅವರ ಸೋದರ ಮಾವನ ಪಾತ್ರವೂ ಕೂಡ ನಮಗೆ ಕಂಡುಬರುತ್ತದೆ. ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್, ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಅಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಅಂದರೆ ಈಗಿನ ಪ್ರಥಮ PUC, ದ್ವಿತೀಯ PUC, ಇಂಟರ್ಮೀಡಿಯೇಟ್, ಆ ತರಗತಿಗಳನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಲಿತಾರೆ. ಅದೇ ರೀತಿ 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೀತಾರೆ. BA, ಬ್ಯಾಚುಲರ್ ಆಫ್ ಆರ್ಟ್ಸ್, ಕಲಾ ಪದವಿ, ಅದನ್ನು ಪಡೀತಾರೆ. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ವಿಶ್ವೇಶ್ವರಯ್ಯನವರು ವಿದ್ಯಾರ್ಥಿ ದಿಸೆಯಿಂದಲೇ ಬಹಳ ದೊಡ್ಡ ಸಾಧಕನಾಗಬೇಕು, ಏನನ್ನಾದರೂ ಸಾಧಿಸಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಹೊಂದಿದ್ದರು. ಆ ಕಾರಣಕ್ಕಾಗಿಯೇ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು. ಶಿಕ್ಷಣದಲ್ಲಿ ಯಾವತ್ತೂ ಕೂಡ ಅವರಿಗೆ ಕೊರತೆ ಅಂತ ಆದದ್ದಿಲ್ಲ. ಹೇಗಾದರೂ ಮಾಡಿ ಎಂಥ ಸಮಸ್ಯೆ ಬಂದರೂ ಕೂಡ ಅವುಗಳನ್ನೆಲ್ಲ ನಿಭಾಯಿಸಿಕೊಂಡು ಶಿಕ್ಷಣವನ್ನು ಪಡಿತಾ ಹೋಗ್ತಾರೆ. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಕೇವಲ ಸಾಧಿಸಬೇಕು ಅನ್ನುವಂತಹ ನಿರ್ಧಾರ ಮಾತ್ರ ಅಲ್ಲ, ಆ ಸಾಧನೆಗೆ ಬೇಕಾದಂತಹ ಪ್ರತಿಭೆಯೂ ಕೂಡ ವಿಶ್ವೇಶ್ವರಯ್ಯ ಅವರಲ್ಲಿತ್ತು. ಅದೇ ರೀತಿ ಅಂತಹ ಧೈರ್ಯ, ಮನೋಸ್ಥೈರ್ಯ, ಮಾನಸಿಕ ಸ್ಥೈರ್ಯವೂ ಅವರಲ್ಲಿತ್ತು.
ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲುರವರ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಆಗ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂದೆ 10ನೆಯ ಚಾಮರಾಜ ಒಡೆಯರ್ ಅವರು ಮಹಾರಾಜರಾಗಿ ಇದ್ದರು. ಅವರ ಕೈ ಕೆಳಗೆ ದಿವಾನರಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಿ ರಂಗಾಚಾರ್ಲು ಅವರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಒದಗಿಸ್ತಾ ಇದ್ದರು. ಆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪಾತ್ರರಾದರು. ತಮ್ಮ ಊರಿನಿಂದ ದೂರದ ಪೂನಾ, ಮಹಾರಾಷ್ಟ್ರದಲ್ಲಿರುವಂತಹ ಪೂನಾಕ್ಕೆ ಶಿಕ್ಷಣವನ್ನು ಪಡೀಲಿಕ್ಕಾಗಿ ಅವರು ಹೋಗ್ತಾರೆ. ಇಂಜಿನಿಯರಿಂಗ್ ಶಿಕ್ಷಣ, ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂನಾದಲ್ಲಿ ಪಡೀತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ವಿದ್ಯಾರ್ಥಿ ವೇತನದ ಸಹಾಯವನ್ನು ಬಳಸಿಕೊಳ್ತಾರೆ. ಮಾತ್ರ ಅಲ್ಲ, ಪ್ರಥಮ ಬಹುಮಾನ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಇದಿಷ್ಟು ಇಂದಿನ ತರಗತಿಯಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ವಿಚಾರ. ವಿದ್ಯಾರ್ಥಿಗಳೇ, ವಿಶ್ವೇಶ್ವರಯ್ಯನವರು ಭಾರತ ಕಂಡಂಥ ಒಬ್ಬ ಅಪ್ರತಿಮ ಇಂಜಿನಿಯರ್. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ಮೆರೆದು ಭಾರತೀಯರ ಹೆಮ್ಮೆ ಪಡುವ ಹಾಗೆ ಮಾಡಿದಂಥ ಒಬ್ಬ ಇಂಜಿನಿಯರ್. ಇಂಜಿನಿಯರ್ ಅನ್ನುವಂತಹ ಪದ ಆಂಗ್ಲ ಭಾಷೆಯದು. ಇಂಜಿನಿಯರ್ ಅನ್ನುವ ಪದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಈ ಪ್ರಶ್ನೆಗೆ ಉತ್ತರವನ್ನು ನೀವು ಹುಡುಕಬೇಕು ವಿದ್ಯಾರ್ಥಿಗಳೇ. ಇಂಜಿನಿಯರ್ ಅನ್ನುವಂಥ ಪದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನುವುದು ಒಂದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹುಡುಕಿಕೊಳ್ಳಿ. ಇನ್ನೊಂದು ಬಹಳ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು. ಅವರ ಜನ್ಮದಿನವನ್ನು ಇಂಜಿನಿಯರ್ ಅವರ ದಿನವನ್ನಾಗಿ ಆಚರಿಸಲಾಗ್ತದೆ. ಹೇಗೆ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೇವೋ, ಹೇಗೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೇವೋ, ಹೇಗೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅನ್ನುವ ರೀತಿಯಲ್ಲಿ ಆಚರಿಸ್ತೇವೋ, ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನು ಇಂಜಿನಿಯರ್ ಅವರ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತದೆ. ವಿಶ್ವೇಶ್ವರಯ್ಯನವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳನ್ನು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಇಂದಿನ ತರಗತಿಯಲ್ಲಿ ಕಲ್ತಂಥ ವಿಚಾರದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಒಂದನೆಯದು, ವಿಶ್ವೇಶ್ವರಯ್ಯನವರ ತಂದೆ ಮತ್ತು ತಾಯಿಯ ಹೆಸರೇನು? ವಿಶ್ವೇಶ್ವರಯ್ಯನವರ ತಂದೆ ಮತ್ತು ತಾಯಿಯ ಹೆಸರೇನು? ಎರಡು, ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭ ಎಲ್ಲಿ ನಡೆಯಿತು? ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭ ಎಲ್ಲಿ ನಡೆಯಿತು? ಮೂರನೆಯದು, ವಿಶ್ವೇಶ್ವರಯ್ಯನವರ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡಿದ ಅವರ ಸೋದರ ಮಾವ ಯಾರು? ವಿಶ್ವೇಶ್ವರಯ್ಯನವರ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡಿದ ಅವರ ಸೋದರ ಮಾವನ ಹೆಸರೇನು? ಪಾಠಪುಸ್ತಕದಲ್ಲಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಂಡು ಮುಂದಿನ ತರಗತಿಯಲ್ಲಿ ತಯಾರಾಗಿ ಬನ್ನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.